ಅಮ್ಮ, ಪೂಜೆ ಯಾವಾಗ ಶುರು ಆಗುತ್ತೆ? ನಾನು ಪೂಜೆನ ಪೂರ್ತಿ ನೋಡ್ಬೇಕು. ಪೂಜೆ ಆರಂಭ ಆದಾಗ ನಿಮ್ಮ ತಾಯಿ ನಿಮ್ಮನ್ನ ಇಲ್ಲಿಗೆ ಕರೀತಾರೆ. ಅಲ್ಲಿ ತನಕ ನೀವೆಲ್ಲ ನಿಮ್ಮ ಕೊಠಡಿಲಿ ಓದ್ಕೊಳ್ತಾ ಇರಿ. ಸರಿಯಪ್ಪ. ಹೊರಡಿ. ಋಷಿವರ್ಯ, ವ್ರತ ಹಬ್ಬದ ಹಾಗೆ. ಇವತ್ತು ನೀವಿವ್ರನ್ನ ಓದೋಕೆ ಯಾಕೆ ಕಳ್ಸಿದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ. ದೇವಿ, ಇಷ್ಟು ದೊಡ್ಡ ವ್ರತನ ಅನುಷ್ಠಾನ ಮಾಡೋ ಮೊದಲು ನೀವು ಒಂದೇ ಒಂದು ಸಲ ಯೋಚನೆ ಮಾಡಬೇಕಾಗಿತ್ತು. ಆದರೆ ನೀವು ಮಾಡಲಿಲ್ಲ. ಮಹಾಸತಿ ಅನಸೂಯೆಯ ಪತಿ ಋಷಿ ಅತ್ರಿ ಇದನ್ನ ಕೇಳಬಹುದಾ ದೇವಿ? ನೀವು ಹೀಗ್ಯಾಕೆ ಮಾಡಿದ್ರಿ ಅಂತ? ನಾನು ನಿಮ್ಮ ಹತ್ರ ಯಾಕೆ ಕೇಳಿಲ್ಲ ಗೊತ್ತಾ ಋಷಿವರ್ಯ? ಯಾಕಂದ್ರೆ ನನಗೆ ಗೊತ್ತಿತ್ತು ನೀವು ನನ್ನ ಈ ಯೋಚನೆಗೆ ಒಪ್ಪಿಗೆ ಕೊಡಲ್ಲ ಅಂತ. ವೈಚಾರಿಕ ಒಪ್ಪಿಗೆ ಅಂತೂ ಈಗಲೂ ಇಲ್ಲ ದೇವಿ. ಆದ್ರೆ ಪೂಜೆ ಕೆಲಸ ಈಗ ಶುರುವಾಗಿದೆ ಋಷಿವರ್ಯ. ಮತ್ತೆ ನೀವೊಬ್ಬ ಮಹಾಋಷಿ. ಈಗ ಪೂಜೆನ ಅರ್ಧಕ್ಕೆ ನಿಲ್ಸೋದಿಕ್ಕೆ ಹೇಳ್ಬಾರ್ದು ಋಷಿವರ್ಯ. ಯೋಚನೆ ಬದಲಾಯಿಸಿ ಅಂತ ಕೇಳಬಹುದಲ್ವಾ ದೇವಿ? ಖಂಡಿತ ಕೇಳಬಹುದು. ಹಾಗಾದ್ರೆ ಬದಲಾಯಿಸಿ ನಿಮ್ಮ ಪೂಜೆಯ ಅಭಿಲಾಷೆನ. ಬದಲಾಯಿಸ್ತೀನಿ ಋಷಿವರ್ಯ. ಆದ್ರೆ ಅದಕ್ಕೂ ಮೊದಲು ನೀವು ಶಿವನ್ಗೆ ಹೋಗಿ ಹೇಳಿ, ಅವನ ಮನಸ್ಸನ್ನ ಬದಲಾಯಿಸೋದಿಕ್ಕೆ. ಯಾವಾಗ ಅವನು ತನ್ನ ಮನಸ್ಸನ್ನು ಬದಲಾಯಿಸ್ತಾನೋ ಆಗ ನಾನು ನನ್ನ ಮನಸ್ಸನ್ನ ಬದಲಾಯಿಸ್ತೀನಿ. ಋಷಿವರ್ಯ, ನೀವೇನಾದ್ರೂ ಮಾಡೋದಾದ್ರೆ ಈ ವ್ರತ ಮಾಡೋದ್ರಲ್ಲಿ ನನಗ್ ಸಹಾಯ ಮಾಡಿ. ನಾನು ಈ ವ್ರತವನ್ನ ನನ್ನ ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಿ. ಅವರ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಮಾಡ್ತಿದ್ದೀನಿ. ಮತ್ತು ಒಬ್ಬ ತಾಯಿಗೆ ಇದು ತಪ್ಪಂತೂ ಅಲ್ಲ ಅಲ್ವಾ? ಅಲ್ಲದೆ ಶಾಸ್ತ್ರದ ಪ್ರಕಾರ ಯಾವ ಪೂಜೆನ ಪತಿ ಪತ್ನಿ ಒಟ್ಟಿಗೆ ಮಾಡೋದಿಲ್ವೋ ಅದು ಸಫಲ ಆಗೋದಿಲ್ಲ ಋಷಿವರ್ಯ. ಪ್ರಣಾಮಗಳು ಋಷಿಗಳೇ. ಬನ್ನಿ ಋಷಿವರ್ಯ. ನಮ್ಮ ಭಾಗ್ಯ ಋಷಿಗಳೇ, ಇವತ್ತು ನೀವು ನಮ್ಮ ಕುಟೀರಕ್ಕೆ. ದೇವಿ ಅನಸೂಯ ನಮಗೆ ಆಮಂತ್ರಣ ಕೊಟ್ಟಿದ್ದು ನವರಾತ್ರಿ ಪೂಜೆಗೆ ಪುರೋಹಿತರಾಗೋದಿಕ್ಕೆ. ಹೌದು ಋಷಿವರ್ಯ, ನಾನೇ ಇವ್ರನ್ನ ಕರೆದಿದ್ದು. ನಿಮ್ಗೆ ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ ಅಂದ್ರೆ ನನ್ಗನ್ನಿಸ್ತು ನೀವು ಇವರನ್ನ ಇದ್ದಕ್ಕಿದ್ದ ಹಾಗೆ ನೋಡಿದ್ರೆ ಸಂತೋಷ ಪಡ್ತೀರಾ ಅಂತ. ಅದ್ಭುತ. ಪೂಜೆಗೆ ಎಲ್ಲ ವಿಧಿವತ್ತಾದ ಸಿದ್ಧತೆ ಮುಗ್ದಿದೆ. ಹೌದು ಋಷಿವರ್ಯ. ದೇವಿ, ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಿದೆ. ಯಾವ ಪ್ರಶ್ನೆ ಋಷಿವರ್ಯ? ನೀವು ನಿಮ್ಮ ತಪೋಬಲದಿಂದ ತ್ರಿಮೂರ್ತಿಗಳನ್ನೇ ಬಾಲಕರನ್ನಾಗಿ ಮಾಡಿದ್ರಿ. ಈಗ ಯಾವ ಮನೋರಥ ಸಿದ್ಧಿ ಆಗ್ಬೇಕು ಅಂತ ಈ ಪೂಜೆ ಮಾಡಕ್ ಹೊರಟಿದ್ದೀರಿ? ಋಷಿವರ್ಯ, ಮಾಡ್ತಿರೋ ಪೂಜೆ ಸಫಲ ಆಗ್ಬೇಕು ಅಂದ್ರೆ ಯಾವ ಮನೋರಥವೂ ಇರಬಾರ್ದು. ಆದ್ರೆ ನನ್ನ ಪೂಜೆಗೆ ಮನೋರಥ ಇದೆ ಋಷಿವರ್ಯ. ಅದನ್ನ ತಿಳ್ಕೊಳ್ಳೋ ಉತ್ಸಾಹನೇ ಮನಸ್ಸಲ್ಲಿ ಕಾಡ್ತಾ ಇದೆ. ನನ್ನ ಆಸೆ ಇಷ್ಟೇ, ನನ್ನ ಬಾಲಶಿವ ಯಾವತ್ತೂ ಮಹಾದೇವ ಆಗ್ಬಾರ್ದು. ತ್ರಿಮೂರ್ತಿಗಳು ಸದಾ ಕಾಲಕ್ಕೂ ಬಾಲರೂಪದಲ್ಲಿ ನಮ್ಮ ಜೊತೆನೇ ಇರಬೇಕು. ಇದೆಂತ ಆಸೆ ನಿಮ್ದು? ಒಪ್ಕೊಳ್ಳೋಣ, ತ್ರಿಮೂರ್ತಿಗಳು ನಿಮ್ಮ ಮಾತೃತ್ವ ಪೂರ್ಣ ಆಗಲಿ ಅಂತ ನಿಮ್ಮ ಮಕ್ಕಳಾಗಿದ್ದಾರೆ. ಆದ್ರೆ ಜಗತ್ತಿಗೆ ತ್ರಿಮೂರ್ತಿಗಳ ಅಗತ್ಯ ನಿಮಗಿಂತ ತುಂಬಾ ಇದೆ ದೇವಿ. ಮತ್ತೆ ಪುರೋಹಿತನ ಧರ್ಮ ಅಂದ್ರೆ ಲೋಕಹಿತಕ್ಕಾಗಿ ಅವರು ಸೇವೆ ಮಾಡಬೇಕು. ಆದ್ರೆ ನಿಮ್ಮ ಅಭಿಲಾಷೆ ಪ್ರಕಾರ ನನಗನ್ಸುತ್ತೆ ಇದು
ಲೋಕಹಿತಕ್ಕಾಗಲ್ಲ. ಕ್ಷಮಿಸ್ಬಿಡಿ ದೇವಿ. ಯಾವ ಪೂಜೆಯಲ್ಲಿ ಲೋಕಹಿತ ಇಲ್ವೋ, ಸ್ವಾರ್ಥ ಮಾತ್ರ ಇದೆಯೋ, ಆ ಪೂಜೆಗೆ ನಾವು ಪುರೋಹಿತರಾಗಿರಕ್ಕಾಗಲ್ಲ. ನವರಾತ್ರಿ ಸಿದ್ಧತೆ ಪೂರ್ತಿಯಾಗಿದೆ. ಇನ್ನು ಮಹಾದೇವ ಮತ್ತೆ ಋಷಿ ಕಶ್ಯಪ ಬರಬೇಕು ಅಷ್ಟೇ. ಅವ್ರು ಬಂದ್ಮೇಲೆ ನಾವು ಪೂಜೆ ಆರಂಭ ಮಾಡೋಣ. ನಾನು ಈಗಲೇ ಹೋಗಿ ನೋಡ್ತೀನಿ ಮಾತೆ. ವಿಜಯ, ಹೋಗಿ ಗಂಗಾ ಜಲ ತಗೊಂಡ್ ಬಾ. ಯಾಕಂದ್ರೆ ಯಾವುದೇ ಪೂಜೆ ಗಂಗೆ ಇಲ್ದೆ ಸಂಪೂರ್ಣ ಆಗೋದಿಲ್ಲ. ಹಾ, ಈಗ್ಲೇ ತರ್ತೀನಿ. ಇವತ್ತು ಪಾರ್ವತಿಯ ರೂಪದಲ್ಲಿ ಸ್ವಯಂ ಆದಿಶಕ್ತಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ಮಹಾದೇವನ ಪೂಜೆ ಸಫಲ ಆಗ್ಲಿ ಅಂತ, ಹಾಗೆ ಅವರ ವಾಸ್ತವಿಕ ಸ್ವರೂಪಕ್ಕೆ ಪರಿವರ್ತನೆ ಆಗ್ಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪ್ರಣಾಮ ಗೆಳೆಯ, ಪ್ರಣಾಮ ಋಷಿವರ್ಯ. ಸ್ವಾಗತ ಇಬ್ರಿಗೂ. ಮಾತೆ, ಇದು ನನ್ನ ಸೌಭಾಗ್ಯ. ನೀವು ನಿಮ್ಮ ಮನೆ ಪೂಜೆಗೋಸ್ಕರ ನನ್ನನ್ನು ಪುರೋಹಿತನಾಗಿ ಕರೆಸಿದ್ದೀರಾ. ಬನ್ನಿ, ಪೂಜೆ ಆರಂಭ ಮಾಡೋಣ. ಇನ್ನೂ ಗಂಗಾ ಜಲ ಬಂದಿಲ್ಲ ಋಷಿವರ್ಯ. ಅಲ್ಲಿವರೆಗೂ ನೀವು ಬೇರೆ ಪೂಜೆ ಸಾಮಗ್ರಿಗಳನ್ನ ಸಿದ್ಧಪಡಿಸ್ಕೊಳ್ಳಿ. ಸರಿ ಮಾತೆ. ಯಾರ್ ನೀನು? ಯಾಕೆ ನನ್ನ ದಾರಿ ಗಡ್ಡ ಬಂದಿದ್ಯಾ? ದೇವಿ ಪಾರ್ವತಿ ಗಂಗಾ ಜಲಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಪೂಜೆಗೆ ತಡ ಆಗ್ತಿದೆ. ಆದ್ರೆ ನಿನ್ ಸಾಯಿಸೋದ್ರಲ್ಲಿ ಯಾವ ತಡನೂ ಮಾಡಲ್ಲ ನಾನು. ಯಾರ್ ನೀನು? ನನ್ನನ್ನ ದಾರಿಲಿ ಯಾಕೆ ತಡೆದಿದ್ಯಾ? ಇದರ ಪರಿಣಾಮ ಖಂಡಿತ ಸರಿಯಾಗಿರೋದಿಲ್ಲ. ಗೆಳತಿ, ಸತ್ಯ ಏನು ಅಂದ್ರೆ ಈಶ್ವರನ ಪೂಜೆಗೆ ಹಣ್ಣು, ಹೂವು, ಮೃಷ್ಟಾನ ಮಹತ್ವ ಆಗೋದೇ ಇಲ್ಲ. ಮಹತ್ವಪೂರ್ಣ ಆಗೋದು ಹೃದಯದ ಭಾವ. ಮತ್ತೆ ಇವೆಲ್ಲ ನಮ್ಮ ಅದೇ ಭಾವಕ್ಕೆ ಸಕಾರ ರೂಪ. ಇದನ್ನ ನಾವು ನಮ್ಮ ಭಕ್ತಿ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಭಗವಂತನ ತಲುಪೋದಕ್ಕೆ ನಿರಾಕಾರ ಭಕ್ತಿಗೆ ಇದು ಮೊದಲನೇ ಹೆಜ್ಜೆ ಗೆಳತಿ. ಆದ್ರೆ ಪ್ರತಿ ದೇವಿ ದೇವತೆನ ಪೂಜೆ ಮಾಡೋ ವಿಧಿವಿಧಾನ ಬೇರೆ ಬೇರೆ ಯಾಕೆ? ವಿಧಾನ ಏನೇ ಇದ್ರೂ ಗುರಿ ಒಂದೇ. ಭಗವಂತನ ತಲುಪೋದಕ್ಕಿರೋದು ಒಂದೇ ಮಾರ್ಗ ಋಷಿವರ್ಯ. ನಾವಿಬ್ರೇ ಇದಕ್ಕೆ ಉದಾಹರಣೆ. ಹೇಗೆ ಪ್ರಭು? ಋಷಿವರ್ಯ, ನಾವಿಬ್ರು ಇಲ್ಲಿಗೆ ಬೇರೆ ಬೇರೆ ಮಾರ್ಗದಲ್ಲಿ ನಡ್ಕೊಂಡು ಬಂದ್ವಿ. ನೀವು ನಿಮ್ಮ ಆಶ್ರಮದಿಂದ, ಮತ್ತೆ ನಾನು ನನ್ನ ಮನೆಯಿಂದ. ಆದ್ರೆ ಬಂದಿದ್ದು ಒಂದೇ ಜಾಗಕ್ಕೆ, ಇಲ್ಲಿ ಪೂಜೆ ಮಾಡೋ ಉದ್ದೇಶಕ್ಕೆ. ಸತ್ಯವಾದ ಮಾತು. ಮತ್ತೆ ಇನ್ನೊಂದು ಸತ್ಯ ಏನು ಅಂದ್ರೆ ಮಹತ್ವಪೂರ್ಣ ಆಗೋದು ಮಾರ್ಗ ಅಲ್ಲ, ಮಹತ್ವಪೂರ್ಣ ಆಗೋದು ಗುರಿ. ನಿಮ್ಮಿಂದ ಜ್ಞಾನದ ಮಾತನ್ನ ಕೇಳಿ ಕಮ್ಮಿ ಆಗ್ತಿದ್ದ ನನ್ನ ಆಸೆ ಮತ್ತೆ ಹೆಚ್ಚಾಗ್ತಿದೆ ಮಹಾದೇವ. ನಿಮ್ಮ ಜ್ಞಾನ ಮಹಾದೇವನ ರೀತಿಯೇ ನನಗನ್ನಿಸ್ತಾ ಇದೆ.
ಖಂಡಿತವಾಗ್ಲೂ ಇದು ನೀವು ನನ್ನ ಮಹಾದೇವ ಆಗೋ ಶುಭ ಸಂಕೇತ ಆಗಿದೆ. ಈ ಗಂಗಾ ಜಲ ತಗೊಂಡು ಪಾರ್ವತಿ ಹತ್ರ ಯಾರು ಹೋಗ್ತಾರೆ? ನಿಮ್ಮಲ್ಲಿ ನೀನ್ ಹೋಗ್ತೀಯ. ಈಗ ವಿಜಯ ಆಗಿ ನೀನ್ ತಗೊಂಡು ಹೋಗ್ತೀಯ ಈ ಗಂಗಾ ಜಲನ. ತಗೋ. ಈಗ ಇದು ಗಂಗಾ ಜಲ ಅಲ್ಲ, ಕೊಳಕು ಜಲ. ಈಗ ಹೋಗು. ಏನು ತಪ್ಪಾಗೋ ಹಾಗಿಲ್ಲ. ಏನಾದ್ರೂ ಆದ್ರೆ ನಿನ್ನ ಆಗೋದಿಲ್ಲ ರಾಜ್ಕುಮಾರಿ. ಜೀವದ ಮೇಲೆ ನನಗೆ ತುಂಬಾ ಪ್ರೀತಿ, ಮತ್ತೆ ನಿನ್ ಸೇವೆ ಮಾಡೋದು ಅಂದ್ರೆ ಇನ್ನೂ ಹೆಚ್ಚು ಪ್ರೀತಿ. ಎಷ್ಟು ಸುಂದರ ಮತ್ತೆ ಮಮತೆ ತುಂಬಿರೋ ಹಾಗಿದೆ ಇವರ ರೂಪ. ತಾಯಿ ದುರ್ಗಾದೇವಿ, ನಾನು ನನ್ನ ಗೆಳತಿ ಪಾರ್ವತಿಗೆ ಮಾತು ಕೊಟ್ಟಿದ್ದೀನಿ, ಅವರನ್ನ ಅವ್ರ ಮಹಾದೇವನ ಹತ್ರ ಸೇರಿಸ್ತೀನಿ ಅಂತ. ನಾನು ಮಾಡೋ ಪ್ರಾರ್ಥನೆ ಏನು ಅಂದ್ರೆ, ನೀವು ನನ್ನ ಆಸೆನ ಈಡೇರಿಸಬೇಕು. ಹೇ ಮಾತೆ ದುರ್ಗಾ, ತ್ರಿಮೂರ್ತಿಗಳು ತಮ್ಮ ಶಕ್ತಿಗಳನ್ನ ಸೇರಿಸಿ ನಿಮಗೆ ಅಸ್ತಿತ್ವ ಕೊಟ್ಟಿದ್ರು. ಈಗ ಆ ತ್ರಿಮೂರ್ತಿಗಳೇ ತಮ್ಮ ಸ್ವರೂಪನ ಮರೆತು ಬಾಲಕರಾಗಿದ್ದಾರೆ. ನನ್ನ ಪ್ರಾರ್ಥನೆ ಏನು ಅಂದ್ರೆ, ಮಹಾದೇವನ ಶಕ್ತಿನ ಬಾಲಶಿವನೊಳಗೆ ಪುನಃ ಜಾಗೃತ ಮಾಡು. ಅವರಿಗೆ ಮಹಾದೇವ ಆಗೋದಕ್ಕೆ ಆಶೀರ್ವಾದ ಮಾಡು. ಆಗ ಅವ್ರ ಜೊತೆಗೆ ಬಾಲಕರಾಗಿರೋ ಬ್ರಹ್ಮದೇವ ಮತ್ತೆ ನಾರಾಯಣ ಕೂಡ ತಮ್ಮ ಮೂಲ ರೂಪನ ಪಡ್ಕೊಳ್ಳಿ. ಅದೇ ರೀತಿ ಜಗತ್ತಿಗೆ ಬಂದಿರೋ ಈ ಸಂಕಷ್ಟ ಮುಗಿದು ಹೋಗ್ಲಿ. ನನ್ನ ಮತ್ತೆ ಮಹಾದೇವನ ವಿರಹಕ್ಕೆ ಅಂತ್ಯ ಕೊಡು ತಾಯಿ. ಹೇ ದುರ್ಗಾ ಮಾತೆ, ನೀನು ಜಗಜ್ಜನನಿ. ಒಬ್ಬ ತಾಯಿ ಮನಸ್ಸನ್ನ ನಿನಗಿಂತ ಹೆಚ್ಚು ಯಾರು ಅರ್ಥ ಮಾಡ್ಕೋತಾರಮ್ಮ? ನನ್ನ ಪ್ರಾರ್ಥನೆ ಇಷ್ಟೇ ತಾಯಿ, ಈ ತಾಯಿಯಿಂದ ತನ್ನ ಮಗನನ್ನ ದೂರ ಆಗೋ ಹಾಗೆ ಮಾಡಬೇಡ. ನವರಾತ್ರಿಯ ಮೊದಲನೇ ದಿನ ಮೂರ್ತಿ ಸ್ಥಾಪನೆ ಆದ ಮೇಲೆ ಪೂಜೆ ಪ್ರಾರಂಭ ಮಾಡೋಕ್ಕೂ ಮೊದಲು ಕಲಶ ಸ್ಥಾಪನೆ ಮಾಡಬೇಕು ದೇವಿ. ಈ ಕಲಶನ ಜಲಸಿಂಚನ ಮಾಡಿರೋ ಭೂಮಿ ಮೇಲೆ ಸ್ಥಾಪನೆ ಮಾಡಬೇಕು ದೇವಿ. ಕಲಶ ಸ್ಥಾಪನೆ ವಿಧಿನ ಪ್ರಾರಂಭ ಮಾಡಿ. ಕಲಶ ಸಂಪೂರ್ಣ ಬ್ರಹ್ಮಾಂಡದ ಪ್ರತೀಕ ಆಗಿದೆ. ಮುದ್ರೆ ಅರಿಶಿಣದ ಕೊಂಬು ಮತ್ತು ಅಡಿಕೆನ ಕಲಶದ ನೀರಿನಲ್ಲಿ ಹಾಕಬೇಕು. ಅದರ ಮೇಲೆ
ಮಾವಿನ ಎಲೆನ ಇಡಬೇಕು. ಮಾತೆ, ಕಲಶಕ್ಕೆ ಗಂಗಾಜಲ ಹಾಕಬೇಕು. ವಿಜಯ ಗಂಗಾಜಲ ತಗೊಂಡು ಇನ್ನೇನ್ ಬಂದ್ಬಿಡ್ತಾಳೆ ಋಷಿವರ್ಯ. ನನಗನ್ಸುತ್ತೆ ದೇವಿ ಅನಸೂಯ ಇಲ್ಲಿ ಪೂಜೆ ಪ್ರಾರಂಭ ಮಾಡಿದ್ದಾರೆ. ನಾನು ಈ ಪೂಜೆನ ಭಂಗ ಮಾಡಿ ದೇವರಾಜ ಇಂದ್ರನ ಆದೇಶ ಪಾಲಿಸಲೇಬೇಕು. ನಂದಿ, ಹೋಗಿ ನೋಡು. ವಿಜಯ ಗಂಗಾಜಲ ತರೋದಕ್ಕೆ ಹೋಗಿ ತುಂಬಾನೇ ಸಮಯ ಆಯ್ತು. ಸರಿ ಮಾತೆ. ವಿಜಯ ಬರ್ತಿದ್ದಾಳೆ ಮಾತೆ. ವಿಜಯ, ಗಂಗಾಜಲ ತರೋದಕ್ಕೆ ಇಷ್ಟೊಂದು ಸಮಯನಾ? ಸರಿ, ಈಗ ಕಲಶಕ್ಕೆ ಗಂಗಾಜಲ ಹಾಕು. ರಾಜ್ಕುಮಾರಿ ಅಜಾಮುಖಿ, ಎಷ್ಟು ಸುಲಭವಾಗಿ ನಾನು ಪೂಜೆ ಭಂಗ ಮಾಡ್ಬಿಟ್ಟೆ. ಈಗ ನೀವ್ ಕೊಡೋ ಉಡುಗೊರೆನ ತಗೊಳ್ಳೋದಕ್ ಬರ್ತೀನಿ. ನನಗೆ ಹೀಗ್ಯಾಕೆ ಅನ್ನಿಸ್ತಾ ಇದೆ? ನಾನು ಯಾವುದೋ ದೊಡ್ಡ ಪಾಪ ಮಾಡಕ್ ಹೊರಟಿದ್ದೀನಿ ಅನ್ನೋ ಹಾಗೆ. ಬೇಗ ಗಂಗಾಜಲನ ಕಲಶದ ಪಾತ್ರೆಗೆ ಹಾಕಿ. ವಿಜಯ, ನಿನ್ ದೀಪಕ್ಕೆ ಯಾಕೆ ತುಪ್ಪ ಹಾಕಿಲ್ಲ? ಯಾವ ಕೆಲ್ಸನೂ ಸರಿಯಾಗಿ ಮಾಡ್ತಿಲ್ಲ ನೀನು. ಹೋಗು, ಮೊದಲು ತುಪ್ಪ ತಗೊಂಡ್ ಬಾ, ಆಮೇಲೆ ಕಲಶಕ್ಕೆ ನೀರ್ ಹಾಕು. ನನಗೆ ಈ ಮನೆ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲಿ ಏನಿರುತ್ತೋ ಅದು ಗೊತ್ತಿಲ್ಲ. ಹೇಗ್ ತಗೊಂಡ್ ಬರ್ಲಿ ತುಪ್ಪನ? ಈಗ ನನ್ ಬಣ್ಣ ಬಯಲಾಗೋಗುತ್ತೆ ಅನ್ಸುತ್ತೆ. ಯಾಕಿಷ್ಟು ತಡ ಮಾಡ್ತಿದ್ದಾಳೆ ಇವಳು? ಇಷ್ಟರಲ್ಲಿ ಬರ್ಬೇಕಾಗಿತ್ತಲ್ಲ. ಅಲ್ಲಿ ಅವಳ ಗುಟ್ಟೇನಾದ್ರೂ ಗೊತ್ತಾಗೋಯ್ತಾ? ವಿಜಯ, ನೀನಿನ್ನೂ ಇಲ್ಲೇ ನಿಂತಿದ್ಯಾ? ಹೋಗು, ಬೇಗ ಹೋಗಿ ಅಡ್ಗೆ ಮನೆಯಿಂದ ತುಪ್ಪ ತಗೊಂಡ್ ಬಾ. ಪೂಜೆಗೆ ತಡ ಆಗ್ತಿದೆ. ವಿಜಯ, ನೀನಿನ್ನೂ ಇಲ್ಲೇ ನಿಂತಿದ್ಯಾ? ಸರಿ ಬಿಡು, ನಾನೇ ಹೋಗಿ ತುಪ್ಪ ತಗೊಂಡ್ ಬರ್ತೀನಿ. ಸತ್ಯದ್ರಲ್ಲೇ ಬಚಾವಾದೆ. ಇವಾಗ ಕಳಶದಲ್ಲಿ ಅಪಶುದ್ಧ ಜಲ ಹಾಕ್ಬಿಡ್ತೀನಿ. ಈ ಪೂಜೆ ಸರಿಯಾದ ರೀತಿಯಲ್ಲಿ ಮುಗಿದ್ಬಿಟ್ರೆ ನೀವು ಮಹಾದೇವ ಆಗ್ತೀರಾ ಶಿವ. ಅಲ್ಲ
ಹಿಂದೆ ಹೋಗು. ಯಾರು ನೀನು? ನೀನು ಪೂಜೆ ಹಾಳು ಮಾಡೋಕೆ ಯಾಕೆ ಬಂದಿದ್ಯಾ? ನಿನ್ ಯಾರು ಕಳ್ಸಿದ್ದು? ನೀನೇನ್ ಹೇಳ್ತಾ ಇದ್ಯಾ ನಂದಿ? ನೀನ್ ವಿಜಯ ಹತ್ರ ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಮಾತೆ, ಇವಳು ವಿಜಯ ಅಲ್ಲ, ಇವಳು ಬೇರೆ ವೇಷಧಾರಿ. ಇವಳು ಯಾರೋ ಕಳ್ಸಿರೋಂತ ಗುಪ್ತಚಾರಿಣಿ. ಇವಳು ನಿಮ್ಮ ಮತ್ತೆ ಪ್ರಭುಗಳ ಪೂಜೆನ ಭಂಗ ಮಾಡಕ್ಕೆ ಬಂದಿದ್ದಾಳೆ. ಮಾತೆ, ಇದು ಗಂಗಾ ಜಲನೂ ಅಲ್ಲ, ಇದು ಕಲ್ಮಶ ಸೇರಿರೋ ಅಪವಿತ್ರ ಜಲ.